ಒಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಿತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ಗದ್ದೆಗಳ ನಡುವೆ ನೀರವ್ ಎಂಬ ಯುವ ರೈತ ವಾಸಿಸುತ್ತಿದ್ದ. ನೀರವ್ ಅತ್ಯಂತ ಶ್ರಮಜೀವಿ. ಬೆಳಗಿನ ಜಾವ ಸೂರ್ಯ ಉದಯಿಸುವ ಮುನ್ನವೇ ಗದ್ದೆಗಿಳಿಯುತ್ತಿದ್ದ. ಅವನ ಕನಸು ದೊಡ್ಡದು, ತನ್ನ ಗದ್ದೆಯಲ್ಲಿ ಸಮೃದ್ಧವಾದ ಫಸಲು ಬೆಳೆಸಿ ಇಡೀ ಹಳ್ಳಿಯ ಜನರಿಗೆ ಅನ್ನ ನೀಡಬೇಕೆನ್ನುವುದು. ಆದರೆ ನೀರವ್ನ ದುರದೃಷ್ಟ, ಅವನು ಏನೇ ಬೆಳೆದರೂ ಅದಕ್ಕೆ ಅಕಾಲಿಕ ಮಳೆ, ಕೀಟಬಾಧೆ ಅಥವಾ ಇನ್ನಾವುದೋ ಆಘಾತ ಎದುರಾಗುತ್ತಲೇ ಇತ್ತು. ಮೊದಲ ವರ್ಷ ಭತ್ತ ಬಿತ್ತಿದ ಫಸಲು ಕೈಗೆ ಬರುವ ಹೊತ್ತಿಗೆ ಭಾರಿ ಮಳೆಯಿಂದ ನಾಶವಾಯಿತು. ಎರಡನೇ ವರ್ಷ ಜೋಳ ಹಾಕಿದ ಕೀಟಗಳು ಆಕ್ರಮಿಸಿ ಸಂಪೂರ್ಣ ತಿಂದು ಹಾಕಿದವು. ಮೂರನೇ ವರ್ಷ ಹತ್ತಿ ಬೆಳೆದ, ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿಯಿತು. ನೀರವ್ ಹತಾಶನಾದ. ಅವನ ಬೆನ್ನಿನ ಬೆವರು, ಅವನ ಕನಸುಗಳು, ಅವನ ಶ್ರಮ ಎಲ್ಲವೂ ವ್ಯರ್ಥವಾಗುತ್ತಿರುವಂತೆ ಭಾಸವಾಯಿತು. ಒಂದು ದಿನ ಸಂಜೆ ಸೂರ್ಯಾಸ್ತದ ಕೆಂಬಣ್ಣದ ನಡುವೆ ತನ್ನ ಗದ್ದೆಯ ಬದಿಯಲ್ಲಿ ತಲೆಬಾಗಿ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ನೀರಿತ್ತು. ನಾನು ಇಷ್ಟೆಲ್ಲಾ ಬೆವರು ಸುರಿಸಿದರೂ ಯಶಸ್ಸು ಮಾತ್ರ ಸಿಗುತ್ತಿಲ್ಲವೇಕೆ? ದೇವರೇ, ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಆಕಾಶದತ್ತ ನೋಡಿ ಅಳಲು ತೋಡಿಕೊಂಡ. ಅವನು ಹಾಗೆ ಕುಳಿತಿದ್ದಾಗ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು. ಅವನ ಗದ್ದೆಯ ಒಂದು ಮೂಲೆಯಲ್ಲಿ ಎರಡು ಸಣ್ಣ ಸಸಿಗಳು ಕಾಣಿಸಿದವು. ಒಂದು ಪುಟ್ಟ ಫರ್ನ್ ಗಿಡ, ಇನ್ನೊಂದು ಚೀನಿ ಬಿದಿರಿನ ಸಸಿ. ನೀರವ್ನ ಮನಸ್ಸಿನಲ್ಲಿ ಮೂಡಿದ ದುಃಖವನ್ನು ಅರಿಯದಂತೆ ದೇವರು ಅವನಿಗೆ ಈ ಸಸ್ಯಗಳ ಮೂಲಕವೇ ಒಂದು ಪಾಠ ಕಲಿಸಲು ಹೊರಟಿದ್ದ. ದೇವರು ನೀರವ್ನನ್ನು ಉದ್ದೇಶಿಸಿ, ನೀರವ್, ನೀನು ನಿನ್ನ ಶ್ರಮದ ಫಲ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀಯಾ? ಈ ಎರಡು ಗಿಡಗಳನ್ನು ನೋಡು ಎಂದಿತು. ನೀರವ್ ಆ ಗಿಡಗಳನ್ನು ನೋಡಿದ. ಫರ್ನ್ ಗಿಡವನ್ನು ನೆಟ್ಟ ಕೆಲವೇ ದಿನಗಳಲ್ಲಿ ಅದು ಚಿಗುರಿತು. ಅದರ ಎಲೆಗಳು ಹಸಿರಾಗಿ ಭೂಮಿಯ ಒಂದು ಸಣ್ಣ ಭಾಗವನ್ನು ಆವರಿಸಿದವು. ಆದರೆ ಚೀನಿ ಬಿದಿರು ಮಾತ್ರ 1 ಇಂಚು ಬೆಳೆಯಲಿಲ್ಲ. ನೀರವ್ ಪ್ರತಿದಿನ ಅವುಗಳಿಗೆ ನೀರು ಹಾಕುತ್ತಿದ್ದ. ಫರ್ನ್ ವೇಗವಾಗಿ ಬೆಳೆಯುತ್ತಿರುವುದನ್ನು ಕಂಡು ಖುಷಿಪಡುತ್ತಿದ್ದ. ಆದರೆ ಬಿದಿರು ಮಾತ್ರ ಸುಮ್ಮನೆ ಮಣ್ಣಿನಲ್ಲಿ ಹುದುಗಿತ್ತು. 1 ವರ್ಷ ಕಳೆಯಿತು, ಬಿದಿರು ಬೆಳೆಯಲೇ ಇಲ್ಲ. ನೀರವ್ಗೆ ಆಶ್ಚರ್ಯವಾಯಿತು. ಈ ಬೀಜ ಹಾಳಾಗಿದೆಯೇ ಎಂದುಕೊಂಡ. 2ನೇ ವರ್ಷವೂ ಅದೇ ಕಥೆ. 3ನೇ ವರ್ಷ, 4ನೇ ವರ್ಷ ಕಳೆದರೂ ಬಿದಿರು ಬೆಳೆಯಲೇ ಇಲ್ಲ. ನೀರವ್ನ ಮನಸ್ಸಿನಲ್ಲಿ ಕೊಂಚ ನಿರಾಶೆ ಮೂಡಿದರೂ ದೇವರ ಮಾತು ನೆನಪಾಗಿ ಅವನು ಪ್ರತಿದಿನ ಬಿದಿರಿಗೆ ನೀರು ಹಾಕುವುದನ್ನು ನಿಲ್ಲಿಸಲಿಲ್ಲ. ಆದರೆ 5ನೇ ವರ್ಷದಲ್ಲಿ ಒಂದು ಅದ್ಭುತ ನಡೆಯಿತು. ಬಿದಿರಿನ ಸಣ್ಣ ಚಿಗುರು ಭೂಮಿಯಿಂದ ಹೊರಬಂದಿತು. ನೀರವ್ ಕಣ್ಣುಗಳನ್ನುಜ್ಜಿಕೊಂಡು ಮತ್ತೊಮ್ಮೆ ನೋಡಿದ. ಅದು ಕೇವಲ ಚಿಗುರಾಗಿರಲಿಲ್ಲ. ಕೇವಲ 6 ವಾರಗಳಲ್ಲಿ ಆ ಪುಟ್ಟ ಚಿಗುರು 90 ಅಡಿ ಎತ್ತರಕ್ಕೆ ಬೆಳೆದು ನಿಂತಿತು. ಅದು ತನ್ನ ಸುತ್ತಲಿನ ಫರ್ನ್ ಗಿಡವನ್ನು ಮೀರಿ ಆಕಾಶವನ್ನು ತಲುಪುವಂತೆ ಭಾಸವಾಯಿತು. ಅತಿ ಎತ್ತರವಾಗಿ ಗಟ್ಟಿಯಾಗಿ ಬೆಳೆದು ನಿಂತ ಆ ಬಿದಿರಿನ ಸೌಂದರ್ಯ ಅವನ ಕಣ್ಣುಗಳನ್ನು ಬೆರಗುಗೊಳಿಸಿತು. ನೀರವ್ಗೆ ಆಗ ದೇವರ ಮಾತುಗಳ ಅರ್ಥವಾಯಿತು. ಆ 4 ವರ್ಷ ಬಿದಿರು ಸುಮ್ಮನೆ ಕುಳಿತಿರಲಿಲ್ಲ. ಅಷ್ಟು ಎತ್ತರಕ್ಕೆ ಬೆಳೆಯಲು ಬೇಕಾದ ಗಟ್ಟಿಯಾದ ಬೇರುಗಳನ್ನು ಭೂಮಿಯ ಆಳಕ್ಕೆ ಇಳಿಸುತ್ತಿತ್ತು. ಅದರ ಅಡಿಪಾಯ ಗಟ್ಟಿಯಾದ ನಂತರವಷ್ಟೇ ಅದು ವೇಗವಾಗಿ ಬೆಳೆದು ನಿಲ್ಲಲು ಸಾಧ್ಯವಾಯಿತು. ದೇವರು ನೀರವ್ಗೆ ಹೇಳಿತು, ನೀರವ್, ನಿನ್ನ ಜೀವನವೂ ಅಷ್ಟೇ. ನೀನೀಗ ಪಡುತ್ತಿರುವ ಕಷ್ಟ, ಕಾಣುತ್ತಿರುವ ಸೋಲುಗಳೆಲ್ಲವೂ ನಿನ್ನ ಯಶಸ್ಸಿನ ಬೇರುಗಳನ್ನು ಗಟ್ಟಿಗೊಳಿಸುತ್ತಿವೆ ಅಷ್ಟೇ. ಬಿದಿರಿನಂತೆ ತಾಳ್ಮೆಯಿರಲಿ, ನಿರಂತರ ಪ್ರಯತ್ನವಿರಲಿ. ನೀನು ಬೆಳೆಯುವ ಸಮಯ ಬಂದಾಗ ಜಗತ್ತೇ ಅಚ್ಚರಿಯಿಂದ ನೋಡುವಂತೆ ಬೆಳೆಯುತ್ತೀಯೆ. ನಿನ್ನ ಕಷ್ಟದ ದಿನಗಳು ನಿನ್ನ ಅಡಿಪಾಯವನ್ನು ಬಲಪಡಿಸುತ್ತಿವೆ. ಭರವಸೆ ಕಳೆದುಕೊಳ್ಳಬೇಡ, ನಿನ್ನ ಪ್ರಯತ್ನವನ್ನು ಮುಂದುವರಿಸು. ನೀರವ್ನ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು. ಅವನು ತನ್ನ ಗದ್ದೆಯತ್ತ ನೋಡಿದ. ಈಗ ಅವನ ಮನಸ್ಸಿನಲ್ಲಿ ಹತಾಶೆಯಿರಲಿಲ್ಲ, ಕೇವಲ ಬಲವಾದ ಭರವಸೆ ಇತ್ತು. ಅವನು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡಲು ಶುರುಮಾಡಿದ. ಕೆಲವೇ ವರ್ಷಗಳಲ್ಲಿ ನೀರವ್ನ ಗದ್ದೆಗಳು ಸಮೃದ್ಧವಾಗಿ ಬೆಳೆದು ಇಡೀ ಹಳ್ಳಿಗೆ ಅನ್ನ ನೀಡುವ ಮೂಲವಾಯಿತು. ಜನರೆಲ್ಲರೂ ಅವನನ್ನು ಯಶಸ್ವಿ ನೀರವ್ ಎಂದು ಕರೆಯತೊಡಗಿದರು. ನೀರವ್ ಎಂದಿಗೂ ಬಿದಿರು ಮತ್ತು ಫರ್ನ್ ಕಥೆಯನ್ನು ಮರೆಯಲಿಲ್ಲ. ಅದು ಅವನಿಗೆ ತಾಳ್ಮೆ, ದೃಢಸಂಕಲ್ಪ ಮತ್ತು ಕಣ್ಣಿಗೆ ಕಾಣದ ಪರಿಶ್ರಮದ ಮಹತ್ವವನ್ನು ಸದಾ ನೆನಪಿಸುತ್ತಿತ್ತು. ಈ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ.